ಸ್ವಾಭಿಮಾನಿ ಪೆನಲ್ನ ಮತಪತ್ರಗಳ ಪೂಜೆ, ಪ್ರಚಾರ ಪ್ರಾರಂಭ. ವ್ಯರ್ಥ ಆರೋಪಗಳಿಗೆ ಬಲಿಯಾಗಬೇಡಿ, ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ. ಡಾಕ್ಟರ್ ಅಜಿತ್ ಚಿಗ್ರೆ. ಸಹಕಾರಿಯಲ್ಲಿ ಅವ್ಯವಹಾರ ಮಾಡಿ ಕಳೆದ ಚುನಾವಣೆಯಲ್ಲಿ ಸದಸ್ಯರಿಂದ ತಿರಸ್ಕೃತಗೊಂಡ ಮುಖಂಡರೇ ಈಗ ಬೇರೆಯವರನ್ನು ಮುಂದೆ ಮಾಡಿ ಚುನಾವಣೆ ಎದುರಿಸುತ್ತಿರುವುದನ್ನು ಕಂಡರೆ ಹಳೆ ಸೆರೆ ಹೊಸ ಬಾಟಲಿ ಎಂಬಂತಾಗಿದ್ದು, ಅಂತವರನ್ನ ನೀವು ಆಯ್ಕೆ ಮಾಡಿದರೆ ಮತ್ತೆ ಅದೇ ಮುಖಂಡರು ಹಿಂಬಾಲಿನಿಂದ ಅಧಿಕಾರ ನಡೆಸಲಿದ್ದಾರೆ. ಅವರಿಗೆ ಆಸ್ಪದ ನೀಡಬೇಡಿ. ಕಳೆದ ಅವಧಿಯಲ್ಲಿ ನಮ್ಮ ಪಾರದರ್ಶಕ ಆಡಳಿತವನ್ನು ಕಂಡಿರುವ ನೀವು ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ಡಾಕ್ಟರ್ ಅಜಿತ್ ಚಿಗ್ರೆ ಸದಸ್ಯರಲ್ಲಿ ಮನವಿ ಮಾಡಿದ್ದಾರೆ. ಅವರು ಬುಧವಾರ ದಿನಾಂಕ 25ರಂದು ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪಂಚವಾರ್ಷಿಕ ಚುನಾವಣೆಯ ನಿಮಿತ್ತ ಗ್ರಾಮದ ವಿಠಲ್ ರುಕ್ಮಿಣಿ ಮಂದಿರದಲ್ಲಿ ಸ್ವಾಭಿಮಾನಿ ವಿಕಾಸ್ ಅಗಾಡಿ ಪೆನಲ್ನ ಸದಸ್ಯರ ಮತಪತ್ರಗಳಿಗೆ ಪೂಜೆ ಸಲ್ಲಿಸಿ ಜಾಹೀರ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಕಳೆದ ಅವಧಿಯಲ್ಲಿ ನಾವು 9 ಜನ ಆಯ್ಕೆಗೊಂಡಿದ್ದರೂ ಸಹ ನಮಗೆ ಸರಿಯಾಗಿ ಅಧಿಕಾರ ಮಾಡಲು ಬಿಡಲಿಲ್ಲ. ವಿನಾಕಾರಣ ಸಹಕಾರಿಯನ್ನು ಸೂಪರ್ ಸೀಡ್ ಮಾಡುವ ಹುನ್ನಾರ ಮಾಡಿ ನಮ್ಮ ಕೈ ಕಟ್ಟುವ ಕೆಲಸ ನಿರಂತರವಾಗಿ ವಿರೋಧಿಗಳು ಮಾಡಿದ್ದಾರೆ. ಆದರೂ ಸಹ ನಾವು ಸಹಕಾರಿಯಲ್ಲಿ ಪಾರದರ್ಶಕ ಆಡಳಿತ ಮಾಡಿದ್ದೇವೆ. ಇಲ್ಲ ಸಲ್ಲದ ಆರೋಪಗಳಿಗೆ ಕಿವಿಗೊಡಬೇಡಿ. ಜೊತೆಗೆ ನಮಗೆ ಹಿರಿಯ ಮುಖಂಡರಾದ ಡಾಕ್ಟರ್ ಪ್ರಭಾಕರ್ ಕೋರೆ, ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕವಟಗಿಮಠ್ ಮತ್ತು ಅಣ್ಣಾಸಾಬ್ ಜೊಲ್ಲೆ ಕೂಡ ಬೆಂಬಲ ನೀಡಿದ್ದು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ಅಧಿಕಾರ ಮಾಡಲು ನಮಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಯಾಕಂದ್ರೆ 2 ಜನ ಆಚೆ ಬಂದ, ನಾವು 9 ಜನ ಆಚೆ ಬಂದ ನಾವು ಹೊರಗೆ ಹೋಯ್ತಾವ. ಅಂದ್ರೆ ಇದು ಲೋಕಶಾಹಿ ನೋಡ್ರಿ, ಎಂತದೇ 2 ಜನ ಸಂಸ್ಥೆ ನಡೆಸ್ತೀರ 2 ವರ್ಷ ತಕ. ನಾವು 9 ಜನ ನೀವ್ರೆಲ್ಲರೂ ಮತ ಹಾಕಿ ನಮ್ಮನ್ನ ಆಚೆ ಕೊಟ್ಟವ್ರ, ನಾವು 2 ವರ್ಷ ತಕ ಹೊರಗೆ ಹೋಯ್ತಾವು. ಅಂದ್ರೆ ಅದು ದಿವಸ ಬಂದ್ರಿಗಿದಾವು. ಅದರ ಸಲಗೆ ಅವ್ರ ಕನ್ನಡ ಬಂದ್ರ ಅಂದ್ರೆ ನಾವು ಎಲ್ಲೆಲ್ಲರೂ ಇರ್ತಾವ. ಇದು ವಿಚಾರ ಮಾಡ್ರಿ. ಯಾಕಂದ್ರೆ ನಾವು ನಿಮಗೆ ಎಲ್ಲಿ ಇರ್ತಾವ ಇದನ್ನ ಒಟ್ಟು ವಿಚಾರ ಮಾಡ್ರಿ. ಇದನ್ನ ವಿಚಾರ ಮಾಡ್ರಿ. ಬಹಳಷ್ಟು ವಿಷಯ ಗೊತ್ತಿ. ಈ ಆಡಳಿತ ಮಂಡಳಿ ನೆಲಕ್ಕೆ ಬರಬಾರ್ದು, ಸೂಪರ್ ಸೆಟ್ ಆಗಬೇಕು, ಪ್ಯಾನೆಲ್ ತಯಾರಾಗಬಾರ್ದು. ಇಂತ ಬಹಳಷ್ಟು ಪ್ರಯತ್ನ ಲಾಸ್ಟ್ ಮೊಮೆಂಟ್ ತಕ ಮಾಡಿದಾರೆ. ಇದೆಲ್ಲರೂ ನೋಡಿದ್ರಿ ನೀವು. ನಾನು ನಿಮಗೆ ಹೇಳಕ್ ಹತ್ತಿದ್ದಂಗೆಲ್ಲ. ಅದರ ಸಲುವಾಗಿ ಇಲ್ಲಿ ಯಾರು ಬಂದಿಲ್ಲ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ನೀವ್ರ ನಮ್ಮ ಕಾರ್ಯಕರ್ತರ ಹಿರಿಯರ ಎಲ್ಲರೂ ತಿಳಿಸಿ ಹೇಳ್ಬೇಕಂತ ನಮ್ದು ಎಲ್ಲ ಕಳ್ಕಳಿ ವಿನಂತಿ. ಯಾಕಂತಂದ್ರೆ ಒಮ್ಮೆ ಸೊಸೈಟಿ ಆ ಪ್ಯಾನೆಲ್ ಹೋಯ್ತಂದ್ರೆ ಯಾನ ಪರಿಸ್ಥಿತಿ ಆಗ್ತೈತಿ ಇದು ನೀವ್ರ ಬೇರೆ ಉದಾಹರಣೆಗಳು ತಗೊಂಡು ನೋಡ್ತೀರಿ. ಈಗ ನಮ್ಮದೊತ್ತು ಪ್ಯಾನೆಲ್ ಎಲ್ಲರೂ ನೋಡಿದಿರಿ. ನಾವು 8 ಮಂದಿ 9 ಮಂದಿ ಅವ್ರೆಲ್ಲ ನಿಮ್ಮ 5 ವರ್ಷ ತನಕ ಓಡಾಡಿದಾವ. ಈಗ ಹೊಸ ಪ್ಯಾನೆಲ್ ನಿಲ್ಸದಾನ ಅಂತ ಹೇಳ್ತಾನೆ ಕೇಳ್ರಿ. ಔಷಧ ಹಳೇದ ಐತಿ, ಲೆವೆಲ್ ಅಷ್ಟೇ ಬೇರೆ ಐತಿ. ಮತ್ತ ಸೊಸೈಟಿ ಇದ್ರ ಮುಂದೆ ಯಾರು ನಡ್ಸವ್ರದಾರ ಇದನ್ನವ್ರ ಬ್ಯಾಕ್ ಮಂಡ್ ಗೊತ್ತ ನಡ್ಸವ್ರದಾರ. ಇದನ್ನ ಎಲ್ಲಾರು ನೋಡ್ತಾರೆ. ಯಾಕಂದ್ರೆ ಆರ್ಸಿ ಬರೋ ಮಂದಿ ಅವ್ರ ಪ್ಯಾನೆಲ್ ತಂದ್ರೆ ಆರ್ಸಿ ಬರೋ ಮಂದಿ ಅಷ್ಟೇ, ಆರ್ಸಿ ಬರೋದಾರ ಅಷ್ಟೇ. ನಡ್ಸೋ ಮಂದಿ ಬೇರೆ ಐತಿ. ಇದು ಒಂದು ಚೆನ್ನಾಗಿ ಇಟ್ಕೊರಿ ಅಂದ್ರೆ ನಡ್ಸೋ ಮಂದಿ ಬೇರೆ ಐತಿ. ಇದು ಚೆನ್ನಾಗಿ ಇಟ್ಕೊರಿ. ಎಲ್ಲ ಜನರಿಗೆ ಈಗಾಗಲೇ ನೋಡಿದಿರಿ ನೀವು. ನಮ್ಮ ಪ್ಯಾನೆಲ್ ನಮ್ಮ ಕೆಲಸ ನೋಡಿ ಅಥವಾ ನಮ್ಮ ಓಡಾಟ ನೋಡಿ ಸ್ವಾಭಿಮಾನಿ ವಿಕಾಸ್ ಪ್ಯಾನೆಲ್ ಆದಳಿಗೆ ನಮ್ಮ ಪ್ಯಾನೆಲ್ ಪ್ರಕಾಶನ ಹುಕ್ಕೇರಿ ಅವರು ಸಪೋರ್ಟ್ ಕೊಟ್ಟಾರೆ, ಗಣೇಶನ ಹುಕ್ಕೇರಿ ಸಪೋರ್ಟ್ ಕೊಟ್ಟಾರೆ, ಪ್ರಭಾಕರನ ಕೋರೆ ಸಪೋರ್ಟ್ ಕೊಟ್ಟಾರೆ, ಮಾಂತೇಶನ ಕೌಟೆಗಮಠ ಸಪೋರ್ಟ್ ಕೊಟ್ಟಾರೆ. ಇವ್ರು ಎಲ್ಲರೂ ಹಿರಿಯರು ಮ್ಯಾಗಿನ ಲೆವೆಲ್ಲೇ ಈ ಸ್ವಾಭಿಮಾನಿ ವಿಕಾಸ್ ಆಗಾಡಿಗೆ ಸಪೋರ್ಟ್ ಐತಿ. ಇದ್ರೊಳಗೆ ಹೇಳ್ತಾರೆ ಎಲ್ಲಿಯೋ ಜಾತಿ ಮತ ಪಂಥ ಏನಿಲ್ಲ, ರಾಜಕೀಯ ಬಿ ಏನಿಲ್ಲ, ಎಲ್ಲ ಎಲ್ಲರೂ ಊರದ ನಾವು ರೈತರ ಮಕ್ಕಳಿದಾವು. ವ್ಯವಸ್ಥಿತ 5 ವರ್ಷ ತಕ ಯಾನ್ ಕೆಲಸ ಆಗಿಲ್ಲ. ಈ ಮುಂದಿನ 5 ವರ್ಷ ತಕ ನಾಲ್ಕರ ಸಲ ಏನ ನಾವ್ರ ಘೋಷಣಾ ಪತ್ರ ತೆಗೆದ್ಬೇಡ. ಯಾಕಂದ್ರೆ ನಾವು ಅವ್ರನ್ನ ಶಾನೆ ಮಾಡಿದಂಗೆ ಆಗ್ತೀವಿ. ನಾವ್ ಏನ್ ಪ್ರಣಾಳಿಕೆ ತಯಾರು ಮಾಡ್ತಾವಲ್ಲ ಆ ಪ್ರಣಾಳಿಕೆ ನೋಡಿ, ಆ ಪ್ರಣಾಳಿಕೆ ನಾವು ಕೆಲಸ ಮಾಡ್ಬೋದು ಅಂದ್ರೆ ಅಲ್ಲಿ ಅಡಚಣೆ ಮಾಡ್ತಾವ. ಇದು ನಮ್ಗೆ ಕಂಪಟಕ್ಕೆ ಗೊತ್ತೈತಿ. ಅದರ ಸಲುವಾಗಿ ನಾವು ಪ್ರಣಾಳಿಕೆ ಅಂದ್ರೆ ತೆಗೆದ ಪ್ರಣಾಳಿಕೆ ಯಾನ್ ಮಾಡಬೇಕು, ರೈತರಿಗೆ ಯಾನ್ ಬೇಕಾಗೈತಿ ಎಲ್ಲ ಐತಿ. ಎಲ್ಲ ಯುವಕರೆಲ್ಲ ಅದನ್ನ ಅಭ್ಯಾಸ ಮಾಡಿದವ್ರು ಇದಾರು. ಪ್ರಣಾಳಿಕೆ ಕುಡುಲ್ದನ ನಾವು ಏನೇನು ನಿಮ್ಗೆ ಬೇಕೈತಿ ಎಲ್ಲ ಗೊತ್ತೈತಿ. ಆ ವ್ಯವಸ್ಥಿತ ಎಲ್ಲ ಅಡ್ಜಸ್ಟ್ಮೆಂಟ್ ಇರಲಿ ಅಥವಾ ಮತ್ತೊಂದು ಯಾವ್ದು ಕೆಲಸ ಇರಲಿ ನಾವು ವ್ಯವಸ್ಥಿತ ಮಾಡ್ತಾವ ಅಂತ ನಾ ಇಲ್ಲಿ ವಿಠಲ್
ಗುಡಿಯಾಗ ಇಲ್ಲಿ ಬಿಟ್ಟ ರುಕ್ಮಿಣಿ ಮುಂದೆ ನಾ ಎಲ್ಲರ ಮುಂದೆ ಆಶ್ವಾಸನೆ ಪಟ್ಟ ನಾನು 2 ಮಾತು ಮುಗಿಸ್ತೀನಿ. ಇದಕ್ಕೂ ಮೊದಲು ಸ್ವಾಭಿಮಾನಿ ವಿಕಾಸ್ ಅಗಾಡಿ ಪೆನಲ್ನ ಮತಪತ್ರಗಳಿಗೆ ಪೂಜೆ ಸಲ್ಲಿಸಲಾಯಿತು. ನೋಡ್ರಿ ಈ ಸಮಯದಲ್ಲಿ ರಾಜಾರಾಮ್ ಮಾನೆ ಸೇರಿದಂತೆ अनेक मुखंडರು मातनाडी मतयाचने ಮಾಡಿದರು. बोलण्यामध्ये महत्वाचा एक पॉइंट म्हणजे आता जे काही विरोध पॅनल आहे ती फक्त निवडण्यापुरते तेवढंच आहे, त्याच्या मागे चालणारे वाद वेगळंच आहे, हे महत्वाचं आहे. त्यानंतर त्यांनी सांगितल्याप्रमाणे जे काही योजना आहेत त्या मी गुप्त ठेवलंय. कारण गुप्त का ठेवलंय म्हणजे ते त्याला अडथळा करतात, त्यांना शहाणे होणं म्हणून आम्ही करू ठेवलंय. 5 वर्ष आम्ही निरंतर सेवा करतो, सामान्य शेतकऱ्यांची सेवा करतो. त्याचबरोबर जे काही समस्या असतील शेतकऱ्यांचे आम्ही तातडीने पूर्ण करू याची ग्वाही देऊन या पुन्हा एकदा मी सर्वांना विनंती करतो पॅनलच्या वतीनं की येत्या 29 तारखेला सकाळी 9 वाजता मतदानाला सुरुवात होईल आणि प्रचंड संख्येने येऊन आमच्या पॅनल टू पॅनल 12 उमेदवारांना निवडून द्यावं अशी मी तुम्हाला कळकळीची विनंती करतो. आणि या ठिकाणी हा कार्यक्रम संपन्न झाला. या पंचवार्षिक सालाकरिता प्राथमिक कृषी पत्रिका सहकारी संघ नियमित इंगळे या संघाच्या निवडणुकीसाठी आमचे स्वाभिमानी विकास आघाडी पॅनल आज आम्ही या ठिकाणी या पॅनलचा बॅलेट पेपर पूजा कार्यक्रम संपन्न झाला. आणि या कार्यक्रमासाठी जवळपास हजारांना संख्येनं या ठिकाणी सभासदांनी उपस्थिती दाखविली. मी या पॅनलच्या वतीनं मी समस्त या ठिकाणी जमलेले तमाम सभासद बंधूंना मी स्वतःचा आभार मानतो. त्यांचा चिरऋणी आहे असं मी भावना व्यक्त करून आजपासून आम्ही प्रत्येक मतदाराला आमचा जे मॅनिफेस्टो आहे पुढील 5 वर्षासाठी जे काय कार्य करायचं आहे आणि काय केलो आणि काय करायचं आहे याचं आम्ही सविस्तर विमोचन करून आम्ही प्रत्येक मतदारापर्यंत पोहोचू, त्यांची सेवा करू अशी ग्वाही देऊन मी आमच्या या संघाला आमच्या या पॅनलला सर्वांनी 100% जाहीर पाठिंबा करावा असं मी सर्वांना कळकळीची विनंती करतो. धन्यवाद. ನಂತರ ಗ್ರಾಮದಲ್ಲಿ ಪ್ರಚಾರ ರ್ಯಾಲಿ ಹಮ್ಮಿಕೊಂಡು ಸ್ವಾಭಿಮಾನಿ ಪೆನಲ್ನ ಸದಸ್ಯರನ್ನು ಬೆಂಬಲಿಸುವಂತೆ ಮತಯಾಚನೆ ಮಾಡಲಾಯಿತು. राजू पवार निवडून हुडकायला कळत नाव
ಗಣಪತಿ ಗುಡಿ ಏನಾಯ್ತು ದಾರಿ ಹೋಗ್ಲ ಓಕೆ ಓಕೆ ಟಿಕೆಟ್ ನೋಡ್ರಿ ಹಂಗ ಇದು ನೋಡ್ರಿ ಟಿಕೆಟ್ ಬರಲ್ಲ ಸಾಕೋರ ಹೆಚ್ಚಿಗೆ ಓಕೆ ಈ ಕಡೆ ನೋಡಿ ಏ ಹಿಡಲ್ಲ ಈ ಸಮಯದಲ್ಲಿ ಅಭ್ಯರ್ಥಿಗಳಾದ ಅಣ್ಣಾಸಾಬ್ ಜಾಧವ್, ರಾಜಾರಾಮ್ ಮಾಣಿ, ಸುನಿಲ್ ಪಾಟೋಡಿ, ಹೂವಣ್ಣ ಚೌಗ್ಲೆ, ಜ್ಞಾನಚಂದ್ರ ಟಿಕ್ಕಿ, ಸಾಗರ್ ಅವರಾದೆ, ತೇಜಶ್ರೀ ಮದಭಾಮೆ, ಬೀಬಾತಾಯಿ ಶಿಂದೆ, ಅಜಿತ್ ಕುಮಾರ್ ಚಿಗರೆ, ರಾಮ್ಜಿ ಕಾಂಬ್ಳೆ, ಸುಭಾಷ್ ಗೋಸರವಾಡೆ ಮತ್ತು ಮುಖಂಡರಾದ ಸಂಜಯ್ ಕುರ್ಚಿ, ಚಂದ್ರಕಾಂತ್ ಲಂಗೋಟೆ, ಸುಭಾಷ್ ಜುಗುಳೆ, ರಮೇಶ್ ಮುರ್ಚಿಟ್ಟಿ, ಗಣಪತಿ ಧನವಡೆ, ಕುಶಪ್ಪ ಅಂಬಿ, ಮಹಾದೇವ್ ಜಾಧವ್, ಸುಧೀರ್ ಮೋರೆ, ದೋಂಡಿವಾ ಪವಾರ್, ಗಜಾನನ್ ಮಗ್ದುಮ್, ಶಾಂತಿನಾಥ್ ಪನದೆ, ಹನುಮಂತ್ ಮಿರ್ಜೆ, ಅಕ್ಬರ್ ನದಾಫ್, ಬಾಬು ಕೊಡತೆ, ರಾಮ ಐಫಳೆ, ಬಸಪ್ಪ ಕಾಂಬ್ಳೆ, ಮಹದೇವ್ ಲೋಕುರೆ, ಅಜಿತ್ ದಿಗ್ಗೇವಾಡಿ, ಬಾಹುಬಲಿ ಜುಗುಳೆ, ಅಶೋಕ್ ಡೋನ್ವಾಡೆ, ಅಮೋಲ್ ಶೆಟ್ಟಿ, ರಾಹುಲ್ ಉಪಾಧ್ಯ, ಬಾಬಾ ಸಾಬ್ ಧಾಬ್ಡೆ, ಪಂಚಾಕ್ಷರಿ ಹಿರೇಮಠ್, ಶ್ರೀಮಂತ್ ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು, ರೈತ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ.